ಸ್ನೇಹಿತರೆ, ಕೆಸೆಟ್ ಜನರಲ್ ಪೇಪರ್ನ ಸಿಲೆಬಸ್ಸಲ್ಲಿ ಈ 10 ಟಾಪಿಕ್ಸಲ್ಲಿ ಮೊದಲನೇ ಟಾಪಿಕ್ ಆಗಿರುವಂಥ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯವನ್ನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಮತ್ತು ಈ ಎರಡನೇ ಟಾಪಿಕ್ ಆಗಿರುವಂಥ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯದಲ್ಲಿ ಅರ್ಧ ಮುಗಿಸಿದ್ದೀನಿ. ವಿಡಿಯೋ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ. ಓಕೆನಾ? ಈಗ ಈ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯದಲ್ಲಿ ಉಳಿದಿರುವಂಥ ಟಾಪಿಕ್ಸನ್ನು ಮುಗಿಸೋಣ. ಓಕೆನಾ? ಇವತ್ತಿನ ಮೊದಲನೇ ಟಾಪಿಕ್ ವೇರಿಯೇಬಲ್ಸ್ ಇನ್ ರಿಸರ್ಚ್, ಸಂಶೋಧನೆಯಲ್ಲಿ ಚರಗಳು. ಏನಪ್ಪ ಈ ಚರಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಎ ವೇರಿಯೇಬಲ್ ಇನ್ ರಿಸರ್ಚ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ನಂಬರ್ ಆರ್ ಕ್ವಾಂಟಿಟಿ ದಟ್ ಕೆನ್ ಬಿ ಚೇಂಜ್ ಆರ್ ವೆರಿ. ಇಟ್ ಕೆನ್ ಬಿ ಮೆಜರ್ಡ್, ಕಂಟ್ರೋಲ್ಡ್ ಆರ್ ಮನಿಪ್ಯುಲೇಟೆಡ್ ಬೈ ದ ರಿಸರ್ಚರ್. ಅಂದರೆ ಸಂಶೋಧನೆಯಲ್ಲಿ ಚರ ಎಂದರೆ ಒಂದು ಗುಣ, ಪ್ರಮಾಣ ಅಥವಾ ಅಂಶ. ಅದು ಬದಲಾಯಿಸಬಹುದಾದದ್ದು ಅಥವಾ ಮಾಪನ ಮಾಡಬಹುದಾದದ್ದು. ಸಂಶೋಧಕರು ಚರಗಳನ್ನು ನಿಯಂತ್ರಿಸುತ್ತಾರೆ, ಅಳೆಯುತ್ತಾರೆ ಅಥವಾ ಬದಲಿಸುತ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ, ನಾವೀಗ ಸಂಶೋಧನೆ ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ಗುಣಗಳನ್ನು, ಪ್ರಮಾಣಗಳನ್ನು, ಅಂಶಗಳನ್ನು ನಾವು ಅದನ್ನ ನಿಯಂತ್ರಿಸಬಹುದು, ಬದಲಾಯಿಸಬಹುದು, ಮಾಪನ ಮಾಡಬಹುದು, ಅಳತೆ ಮಾಡಬಹುದು. ಇದನ್ನೇ ಚರಗಳು ಅಂತ ಕರೀತಾರೆ. ಸೊ ನಿಮಗೆ ಚರಗಳು, ವೇರಿಯೇಬಲ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನಾವು ಸಂಶೋಧನೆಯ ಚರಗಳ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇನ್ ರಿಸರ್ಚ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಸ್ವತಂತ್ರ ಚರ, ಇಂಡಿಪೆಂಡೆಂಟ್ ವೇರಿಯೇಬಲ್. ಏನಪ್ಪ ಈ ಸ್ವತಂತ್ರ ಚರ ಅಂದರೆ, ಎಕ್ಸಾಂಪಲ್, ನೀವೀಗ ಕೆಸೆಟ್ ಎಕ್ಸಾಮ್ಗೆ ಓದ್ತಾ ಇದ್ದೀರಾ. ಸೊ ನೀವು ಕೆಸೆಟ್ಗೆ ಎಕ್ಸಾಮ್ಗೆ ಓದ್ತಾ ಇರಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ನೆನಪಿನ ಶಕ್ತಿ ಕೂಡ ಇರುತ್ತೆ. ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರಬೇಕಂದ್ರೆ ನೀವು ಚೆನ್ನಾಗಿ ಸ್ಲೀಪ್ ಮಾಡಬೇಕು, ಅಂದರೆ ನಿದ್ದೆ ಮಾಡಬೇಕು. ಇದರಲ್ಲಿ ನಿದ್ದೆ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನೇ ಇಂಡಿಪೆಂಡೆಂಟ್ ವೇರಿಯೇಬಲ್, ಸ್ವತಂತ್ರ ಚರ ಅಂತ ಕರಿತೀವಿ. ಇನ್ನು ಎರಡನೇದು ಆಧಾರಿತ ಚರ, ಡಿಪೆಂಡೆಂಟ್ ವೇರಿಯೇಬಲ್. ಅಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೆಮೊರಿ ಪವರ್, ನೆನಪಿನ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ನಿದ್ದೆ ಮಾಡೋದ್ರಿಂದ ಎಫೆಕ್ಟ್ ಏನರ ಮೇಲೆ ಆಗ್ತಾ ಇದೆ? ನಿಮ್ಮ ಮೆಮೊರಿ ಮೇಲೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಮೆಮೊರಿ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್, ಆಧಾರಿತ ಚರವಾಗಿದೆ. ಇನ್ನು ಮೂರನೇ ಪಾಯಿಂಟು ಮಧ್ಯಸ್ಥ ಚರ, ಮೀಡಿಯೇಟರ್ ವೇರಿಯೇಬಲ್. ಅಂದರೆ ಎಕ್ಸಾಂಪಲ್, ನೀವು ಎಕ್ಸಾಮ್ಗೆ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇದ್ದೀರಾ. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿರೋದ್ರಿಂದ ನಿಮ್ಮ ಎಕ್ಸಾಮ್ ಮೇಲೆ ಪಾಸಿಟಿವ್ ಪ್ರಭಾವ ಬೀರುತ್ತೆ. ಆಗ ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ, ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಎಕ್ಸಾಮ್ ಅನ್ನೋದು ಇಲ್ಲಿ ಮೀಡಿಯೇಟರ್ ವೇರಿಯೇಬಲ್. ಸಿಂಪಲ್ ಆಗಿ ಹೇಳೋದಾದರೆ, ನೀವು ಚೆನ್ನಾಗಿ ಓದ್ತಾ ನಿದ್ದೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರೋದ್ರಿಂದ ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ. ಸೊ ಈಗ ಎಕ್ಸಾಮ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದನ್ನೇ ಮಧ್ಯಸ್ಥ ಚರ, ಮೀಡಿಯೇಟರ್ ವೇರಿಯೇಬಲ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ನಿಯಂತ್ರಿತ ಚರ, ಕಂಟ್ರೋಲ್ಡ್ ವೇರಿಯೇಬಲ್. ಅಂದರೆ ಎಕ್ಸಾಂಪಲ್, ನೀವು ನಿದ್ರೆ ಮಾಡಿದ್ದ ಮಾತ್ರಕ್ಕೆ ಮಾತ್ರ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಇಲ್ಲಿ ನಿಮ್ಮ ಡಯೆಟ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಚೆನ್ನಾಗಿ ಊಟನೇ ತಿಂದಿಲ್ಲ ಅಂದರೆ ನಿಮ್ಗೆ ನಿದ್ರೆ ಬರುತ್ತಾ? ಆಗ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರುತ್ತಾ? ಸೊ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಈಗ ಕೆಸೆಟ್ಗೆ ಓದ್ತಾ ಇದ್ದೀರಾ ಅಂದರೆ ನೀವು ಮಾಸ್ಟರ್ ಡಿಗ್ರಿ ಓದಿರೋರು, ನೀವು ಮೆಚ್ಯೂರ್ಡ್ ಆಗಿರೋರು, ನಿಮಗೆ ಅರ್ಥ ಆಗುತ್ತೆ ನಾನು ಮಾಡ್ತಾ ಇರೋ ಪಾಠ. ಇದೇ ಪಾಠ ನಾನು ಓದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ABCD ಕಲಿಯುವಂಥ ಮಕ್ಕಳಿಗೆ ಹೇಳಿದರೆ ಅರ್ಥ ಆಗುತ್ತಾ? ಇಲ್ವಲ್ಲ. ಇಲ್ಲಿ ಮೆಮೊರಿಗೆ ಸಂಬಂಧಪಟ್ಟಂಗೆ ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಿಮ್ಮ ಸ್ಟಡಿ ಎನ್ವೈರ್ಮೆಂಟು, ನೀವು ಓದುವಂಥ ಜಾಗ ಕೂಡ ಕರೆಕ್ಟಾಗಿರಬೇಕು. ಸೊ ನೀವೆಲ್ಲೋ ಹೋಗ್ಬಿಟ್ಟು ರೋಡ್ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಸೌಂಡ್ಗಳಲ್ಲಿ ಓದ್ತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಇವುಗಳೆಲ್ಲ ನಿಮ್ಮ ಮೆಮೊರಿಗೆ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಸೊ ಇದನ್ನೇ ಕಂಟ್ರೋಲ್ಡ್ ವೇರಿಯೇಬಲ್ಸ್, ನಿಯಂತ್ರಿತ ಚರ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ಅತಿರೇಕ ಚರ, ಎಕ್ಸ್ಟ್ರೇನಿಯಸ್ ವೇರಿಯೇಬಲ್. ಅಂದರೆ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ ಹತ್ರ ಇರೋದ್ರಿಂದ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆಗ ನಿಮ್ಮ ಮೆಮೊರಿ ಮೇಲೆ ಪ್ರಭಾವ ಬೀರುತ್ತೆ. ಸೊ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ ನಿಮಗೆ ಅಲ್ಲಿ ಮೆಮೊರಿ ಪವರ್ ಕಡಿಮೆ ಇರುತ್ತೆ. ಇದು ನಿಮ್ಮ ಮೆಮೊರಿಗೆ ಅಫೆಕ್ಟ್ ಮಾಡುತ್ತೆ. ಸೊ ಇದನ್ನೇ ಎಕ್ಸ್ಟ್ರೇನಿಯಸ್ ವೇರಿಯೇಬಲ್, ಅತಿರೇಕ ಚರ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ಗೊಂದಲಕಾರಿ ಚರ, ಕನ್ಫೌಂಡಿಂಗ್ ವೇರಿಯೇಬಲ್. ಸೊ ಇದು ಸಹ ಒಂದು ಅತಿರೇಕ ಚರ ಇದ್ದಂತೆ, ಎಕ್ಸ್ಟ್ರೇನಿಯಸ್ ವೇರಿಯೇಬಲ್. ಆಗಲೇ ಹೇಳಿದ್ನಲ್ಲ ನಾನು, ನಿಮಗೆ ಸ್ಟ್ರೆಸ್ ಜಾಸ್ತಿ ಇದ್ದರೆ ಅದು ನಿಮ್ಮ ಮೆಮೊರಿ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿಲ್ವಾ? ಅದೇ ರೀತಿ ನೀವೆಲ್ಲೋ ಆಚೆ ಇದ್ದಾಗ ನಿಮಗೆ ಏನೋ ಒಂದು ತೊಂದರೆಗಳಾಗ್ತಾ ಇದ್ದರೆ, ಸೊ ಇದನ್ನೇ ನಾವು ಕನ್ಫೌಂಡಿಂಗ್ ವೇರಿಯೇಬಲ್ಸ್ ಅಂತ ಕರೀತಾರೆ, ಗೊಂದಲಕಾರಿ ಚರ ಅಂತಾನೂ ಕರೀತಾರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ವರ್ಗೀಕರಿಸಿದ ಚರ,
ಕ್ಯಾಟಗರಿಕಲ್ ವೇರಿಯೇಬಲ್ ಅಂದರೆ ಎಕ್ಸಾಂಪಲ್ ಈಗ ನೀವು ಕೆಸೆಟ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಈ ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಜೆಂಡರ್ ಯಾವುದು, ನೀವು ಮೇಲಾ ಫಿಮೇಲಾ, ಇನ್ನೊಂದು ನಿಮ್ಮ ರಿಸರ್ವೇಷನ್ಸ್ ಬಗ್ಗೆ ಕೇಳ್ತಾರೆ. ನೀವು ಜನರಲ್ಲ, SC-ನಾ, ST-ನಾ, 2A-ನಾ, 2B-ನಾ, 3A-ನಾ, 3B-ನಾ, ಈ ರೀತಿ ನಿಮಗೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ರಿಸರ್ವೇಷನ್ಸ್ ಕೊಟ್ಟು ನಿಮಗೆ ಕೆಸೆಟ್ನ ಸರ್ಟಿಫಿಕೇಟ್ಸ್ನ ಕೊಡ್ತಾರೆ. ಸೊ ಇದನ್ನೇ ನಾವು ಕ್ಯಾಟಗರಿಕಲ್ ವೇರಿಯೇಬಲ್, ವರ್ಗೀಕರಿಸಿದ ಚರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಿರಂತರ ಚರ, ಕಂಟಿನ್ಯೂಯಸ್ ವೇರಿಯೇಬಲ್. ಅಂದರೆ ಎಕ್ಸಾಂಪಲ್ ಪೊಲೀಸ್ ಎಕ್ಸಾಮ್ಸ್ಗೆ ಹೈಟು ವೆಯ್ಟು ಇದೆಲ್ಲ ಚೆಕ್ ಮಾಡ್ತಾರಲ್ವಾ. ನಿಮ್ಮ ಹೈಟ್ ಎಷ್ಟಿದೆ, ನಿಮ್ಮ ವೆಯ್ಟ್ ಎಷ್ಟಿದೆ, ನಿಮ್ಮ ಟೆಂಪ್ರೇಚರ್ ಎಷ್ಟಿದೆ. ಸೊ ಇದನ್ನೇ ನಾವು ಕಂಟಿನ್ಯೂಯಸ್ ವೇರಿಯೇಬಲ್ ಅಂತ ಕರೀತಾರೆ. ಸೊ ಇಷ್ಟು ನಮ್ಮ ಚರಗಳ ವಿಧಗಳು, ಟೈಪ್ಸ್ ಆಫ್ ವೇರಿಯೇಬಲ್ಸ್. ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಇನ್ನೊಂದು ವಿಚಾರ, ನಿಮಗೆ ಯಾರಿಗಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕಳಿಸ್ಕೊಡ್ತಾರೆ. ಓಕೆನಾ? ನಮ್ಮ ನೆಕ್ಸ್ಟ್ ಟಾಪಿಕ್ ಸಂಗ್ರಹ ವಿಧಾನ, ಸ್ಯಾಂಪ್ಲಿಂಗ್. ಏನಪ್ಪ ಈ ಸಂಗ್ರಹ ವಿಧಾನ, ಸ್ಯಾಂಪ್ಲಿಂಗ್ ಅಂದರೆ ಒಂದು ಪಾಪ್ಯುಲೇಷನ್ ಇರುತ್ತೆ, ಅಂದರೆ ಜನಸಂಖ್ಯೆ ಇರುತ್ತೆ. ಆ ಜನಸಂಖ್ಯೆಯಲ್ಲಿ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡುವುದು ಅಂತ ಅರ್ಥ. ಸೊ ಇದನ್ನೇ ಸಂಗ್ರಹ ವಿಧಾನ, ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಈ ಸಂಗ್ರಹ ವಿಧಾನದಲ್ಲಿ ಅಂದರೆ ಸ್ಯಾಂಪ್ಲಿಂಗಲ್ಲಿ 2 ರೀತಿಯ ಸ್ಯಾಂಪ್ಲಿಂಗ್ಸ್ ಬರುತ್ತೆ. ಇದರಲ್ಲಿ ಮೊದಲನೆಯದು ಸಂಭವನೀಯ ಸಂಗ್ರಹ ವಿಧಾನ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ನೀವು ಸ್ಕೂಲಲ್ಲಿ ಸಂಭವನೀಯತೆ, ಪ್ರೊಬ್ಯಾಬಿಲಿಟಿ ಅನ್ನೋ ಚಾಪ್ಟರ್ ಓದೇ ಇರ್ತೀರ. ಎಕ್ಸಾಂಪಲ್, 2 ಕಾಯಿನ್ಸನ್ನು ಟಾಸ್ ಮಾಡಿದಾಗ ಹೆಡ್ ಆ್ಯಂಡ್ ಹೆಡ್ ಬೀಳೋ ಚಾನ್ಸಸ್ ಎಷ್ಟು, ಹೆಡ್ ಆ್ಯಂಡ್ ಟೈಲ್ ಬೀಳೋ ಚಾನ್ಸಸ್ ಎಷ್ಟು, ಬರೀ ಟೈಲ್ ಬೀಳುವ ಚಾನ್ಸಸ್ ಎಷ್ಟು. ಸೊ ಇದೇ ರೀತಿ ಈ ಟಾಪಿಕ್ ಕೂಡ ಆಗಿರುತ್ತೆ. ಸೊ ಇದರ ಅರ್ಥ ಏನಂತ ನಾವು ತಿಳ್ಕೊಳ್ಳೋಣ. ಇನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಎವ್ರಿ ಮೆಂಬರ್ ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಎ ನೋನ್ ಆ್ಯಂಡ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಇಟ್ಸ್ ಮೋರ್ ಸೈಂಟಿಫಿಕ್ ಆ್ಯಂಡ್ ಆಫ್ಟೆನ್ ಯೂಸ್ಡ್ ಇನ್ ಕ್ವಾಂಟಿಟೇಟಿವ್ ರಿಸರ್ಚ್. ಸಂಭವನೀಯತೆ ಮಾದರಿ ಸಂಗ್ರಹಣೆಯಲ್ಲಿ ಜನಸಂಖ್ಯೆಯ ಪ್ರತಿಯೊಬ್ಬ ಸದಸ್ಯರೂ ಆಯ್ಕೆಯಾಗುವ, ತಿಳಿದಿರುವ ಮತ್ತು ಸಮಾನ ಅವಕಾಶಗಳನ್ನು ಹೊಂದಿರುತ್ತಾರೆ. ಇದು ಹೆಚ್ಚು ವೈಜ್ಞಾನಿಕವಾಗಿದೆ ಮತ್ತು ಇದನ್ನು ಹೆಚ್ಚಾಗಿ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಬಳಸಲಾಗುತ್ತದೆ. ಸಿಂಪಲ್ ಆಗಿ ಹೇಳೋದಾದರೆ ಈ ಸಂಗ್ರಹ ವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುತ್ತೆ. ಸೊ ಇದೊಂದು ಪಾಯಿಂಟ್. ಆದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇದರಲ್ಲಿ ಕಲೆಕ್ಟ್ ಮಾಡುವಂತಹ ಡಾಟಾ ಪರಿಮಾಣಾತ್ಮಕವಾಗಿರುತ್ತೆ, ಅಂದರೆ ಕ್ವಾಂಟಿಟೇಟಿವ್ ಆಗಿರುತ್ತೆ. ಅಂದರೆ ನಂಬರ್ಸಲ್ಲಿ ಡಾಟಾ ಇರುತ್ತೆ, ಸಂಖ್ಯೆಗಳಲ್ಲಿ ಇರುತ್ತೆ ಅಂತ ಅರ್ಥ. ಈ ಸಂಗ್ರಹ ವಿಧಾನದಲ್ಲಿ ನೀವೇನೇ ಡಾಟಾ ಕಲೆಕ್ಟ್ ಮಾಡಿದ್ರೂ ಅದು ಸಂಖ್ಯೆಯಲ್ಲಿ ಮಾತ್ರ ಇರುತ್ತೆ, ನಂಬರ್ಸಲ್ಲಿ ಮಾತ್ರ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಈಗ ಜನಸಂಖ್ಯೆನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಸೊ ಕ್ರಿಶ್ಚಿಯನ್ಸ್ ಇಷ್ಟಿದ್ದಾರೆ, ಜೈನ್ಸ್ ಎಷ್ಟಿದ್ದಾರೆ, ಬುದ್ಧಿಸ್ಟ್ ಇಷ್ಟಿದ್ದಾರೆ. ಸೊ ಈ ರೀತಿ ಸಂಖ್ಯೆಗಳಲ್ಲಿ ಇರುತ್ತೆ, ನಂಬರ್ಸಲ್ಲಿ ಇರುತ್ತೆ. ಸಂಭವನೀಯ ಸಂಗ್ರಹ ವಿಧಾನದಲ್ಲಿ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಎಲ್ಲ ಡಾಟಾ ನಂಬರ್ಸ್ ಅಂದರೆ ಸಂಖ್ಯೆಗಳಲ್ಲಿ ಇರುತ್ತೆ ಅಂತ ಅರ್ಥ. ಇನ್ನು ಎರಡನೇದು ಅಸಂಭವನೀಯ ಸಂಗ್ರಹ ವಿಧಾನ, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಅಂದರೆ ಇದರ ಅರ್ಥನ ಒಂದು ಸತಿ ಓದ್ಕೊಳ್ಳೋಣ. ನಾಟ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ನೋನ್ ಆರ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಇಟ್ಸ್ ಆಫ್ಟೆನ್ ಯೂಸ್ಡ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಆರ್ ವೆನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ನಾಟ್ ಪ್ರಾಕ್ಟಿಕಲ್. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆಯ್ಕೆಯಾಗುವ ಸಾಧ್ಯತೆ ಅಥವಾ ಸಮಾನ ಅವಕಾಶವನ್ನು ಹೊಂದಿರುವುದಿಲ್ಲ. ಇದನ್ನು ಹೆಚ್ಚಾಗಿ ಗುಣಾತ್ಮಕ ಸಂಶೋಧನೆಯಲ್ಲಿ ಅಥವಾ ಸಂಭವನೀಯತೆಯ ಮಾದರಿ ಸಂಗ್ರಹಣೆ ಪ್ರಯೋಗವಾಗಿಲ್ಲದಿದ್ದಾಗ ಬಳಸಲಾಗುತ್ತದೆ. ಸಿಂಪಲ್ ಆಗಿ ಹೇಳೋದಾದರೆ ಈ ಸಂಗ್ರಹ ವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂದರೆ ಇದು ಕ್ವಾಲಿಟೇಟಿವ್, ಗುಣಾತ್ಮಕವಾಗಿರುತ್ತೆ. ಅಂದರೆ ಇದರಲ್ಲಿ ಕಲೆಕ್ಟ್ ಮಾಡುವಂತಹ ಡಾಟಾ ಅಂದರೆ ಮಾಹಿತಿಯು ಗುಣಾತ್ಮಕವಾಗಿರುತ್ತೆ, ಕ್ವಾಲಿಟೇಟಿವ್ ಆಗಿರುತ್ತೆ. ಎಕ್ಸಾಂಪಲ್ ಸರ್ವೆಯಲ್ಲಿ ಹೇಳೋದಾದರೆ, ಯಾರಾದರೂ ಸರ್ವೆ ಮಾಡೋದು ಬಂದಾಗ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಏನೇನೋ ಸಮಸ್ಯೆಗಳಿದೆ, ಸೊ ಯಾರ್ಯಾರಿಗೆ BP ಇದೆ, ಯಾರ್ಯಾರಿಗೆ ಶುಗರ್ ಇದೆ, ಸೊ ಇದನ್ನು ಗುಣಾತ್ಮಕ ಸಂಶೋಧನೆ, ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರೀತಾರೆ. ಸೊ ಇದೆಲ್ಲ ಅಸಂಭವನೀಯ ಸಂಗ್ರಹ ವಿಧಾನದಲ್ಲಿ ಬರುತ್ತೆ, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬರುತ್ತೆ ಅಂತ ನಾವು ನೆನಪಿಡಬೇಕು. ಸೊ ಈ ಎರಡೂ ವಿಧಾನಗಳಲ್ಲೂ ಅದರ ವಿಧಗಳು ಬರುತ್ತೆ. ಸೊ ಒಂದೊಂದಾಗ ಅದನ್ನು ಸಹ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಸಂಭವನೀಯ ಸಂಗ್ರಹ ವಿಧಾನದ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇದರಲ್ಲಿ ಫಸ್ಟ್ ಪಾಯಿಂಟ್ ಸರಳ ಯಾದೃಚ್ಛಿಕ ಮಾದರಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್.
ಏನಪ್ಪ ಈ ಸರಳ ಯಾದೃಚ್ಛಿಕ ಮಾದರಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ, ಈ ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ಜನಸಂಖ್ಯೆ ಕೊಟ್ಟಿದ್ದಾರೆ. ಈ ಜನಸಂಖ್ಯೆಯಲ್ಲಿ ನೀವು ರ್ಯಾಂಡಮ್ ಆಗಿ ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಇಂಟರ್ವ್ಯೂ ಮಾಡೋದ್ರ ಮೂಲಕ ಅವರ ಹತ್ರ ಮಾಹಿತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಸೊ ಇದನ್ನೇ ಸರಳ ಯಾದೃಚ್ಛಿಕ ಮಾದರಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಒಂದು ಪಾಪ್ಯುಲೇಷನ್ನಲ್ಲಿ ರ್ಯಾಂಡಮ್ ಆಗಿ ನೀವು ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್, ವ್ಯವಸ್ಥಿತ ಮಾದರಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಏನಪ್ಪ ಈ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂದರೆ, ಪ್ರತಿ ಎನ್ನನೇ ವ್ಯಕ್ತಿಯನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವರ ಬಳಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವುದು ಅಂತ ಅರ್ಥ. ಈಗ ಈ ಎನ್ನನೇ ವ್ಯಕ್ತಿ ಅಂದರೆ ಏನಪ್ಪ ಅಂದರೆ, ಈ ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ ಪ್ರತಿ ಸಾಲಿನ ಎರಡನೇ ವ್ಯಕ್ತಿಯನ್ನು ಮಾತ್ರ ಹೈಲೈಟ್ ಮಾಡಿದ್ದಾರೆ. ಸೊ ಇವರನ್ನೇ ಎನ್ನನೇ ವ್ಯಕ್ತಿ ಅಂತ ಕರೀತಾರೆ. ಈ ರೀತಿ ಎರಡನೇ ವ್ಯಕ್ತಿ ಆಗಿರ್ಬೋದು, ಮೂರನೇ ವ್ಯಕ್ತಿ ಆಗಿರ್ಬೋದು, ನಾಲ್ಕನೇ ವ್ಯಕ್ತಿ ಆಗಿರ್ಬೋದು, ನೀವು ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನೆಕ್ಸ್ಟ್ ಸಾಲಿನಲ್ಲೂ ಅದೇ ರೀತಿಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅರ್ಥ. ಇಲ್ಲಿ ಹೈಲೈಟ್ ಮಾಡಿದಾರಲ್ವಾ, ಪ್ರತಿ ಸಾಲಿನ ಎರಡನೇ ವ್ಯಕ್ತಿಯನ್ನು ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ನಾಮಿನೇಟ್ ಆಗಿರುವಂಥ ವ್ಯಕ್ತಿಯನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವರ ಬಳಿ ಮಾತ್ರ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವುದು ಅಂತ ಅರ್ಥ. ಸೊ ಇದನ್ನೇ ನಾವು ವ್ಯವಸ್ಥಿತ ಮಾದರಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಪದರಿತ ಮಾದರಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಏನಪ್ಪ ಈ ಪದರಿತ ಮಾದರಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದರೆ, ಒಂದು ಪಾಪ್ಯುಲೇಷನ್ ಇರುತ್ತೆ. ಆ ಪಾಪ್ಯುಲೇಷನ್ನಲ್ಲಿ 2 ಭಾಗಗಳಾಗಿ ಡಿವೈಡ್ ಮಾಡಿಬಿಟ್ಟು ಪ್ರತಿ ಭಾಗದಿಂದ ಇಷ್ಟಿಷ್ಟು ಜನ ಅಂತ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಎಕ್ಸಾಂಪಲ್, ಒಂದು ಪಾಪ್ಯುಲೇಷನಲ್ಲಿ 20 ಜನ ಇದ್ದಾರೆ. ಅದರಲ್ಲಿ 10 ಮೇಲ್ಸು ಮತ್ತು 10 ಫೀಮೇಲ್ಸ್ ಅಂತ ಅಂದ್ಕೊಳ್ಳೋಣ. ಈ 10 ಮೇಲ್ಸಲ್ಲಿ 3 ಜನ, 10 ಫೀಮೇಲ್ಸಲ್ಲಿ 3 ಜನನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಮಾತ್ರ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದನ್ನು ಪದರಿತ ಮಾದರಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಇನ್ನು ಲಾಸ್ಟ್ ಪಾಯಿಂಟ್, ಗುಚ್ಛ ಮಾದರಿ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಏನಪ್ಪ ಈ ಗುಚ್ಛ ಮಾದರಿ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂದರೆ, ಒಂದು ಪಾಪ್ಯುಲೇಷನಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು, ತಾತನವರು, ಅಜ್ಜಿಯವರು ಎಲ್ಲರೂ ಇದ್ದಾರೆ. ಜಾತ್ರೆ ಥರ ತುಂಬಿಕೊಂಡಿರೋ ಜನಗಳಲ್ಲಿ ರ್ಯಾಂಡಮ್ ಆಗಿ ನೀವು ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಸೊ ಇಷ್ಟೇ ಗುಚ್ಛ ಮಾದರಿ ಅಂದರೆ. ಇಷ್ಟು ನಮ್ಮ ಸಂಭವನೀಯ ಸಂಗ್ರಹ ವಿಧಾನದ ವಿಧಗಳು, ಟೈಪ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಈಗ ನಾವು ಅಸಂಭವನೀಯ ಸಂಗ್ರಹ ವಿಧಾನದ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇದರಲ್ಲಿ ಫಸ್ಟ್ ಪಾಯಿಂಟ್, ಸೌಲಭ್ಯ ಮಾದರಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಏನಪ್ಪ ಈ ಸೌಲಭ್ಯ ಮಾದರಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂದರೆ, ನಿಮಗೆಲ್ಲರಿಗೂ ಮಾಧ್ಯಮದವ್ರು ಗೊತ್ತೇ ಇದ್ದಾರೆ, ಮೀಡಿಯಾದವರು. ಅವರು ರ್ಯಾಂಡಮ್ ಆಗಿ ಏನು ಮಾಡ್ತಾರೆ, ಅವ್ರಿಗೆ ಯಾರು ಸಿಗ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಮೈಕ್ ಇಟ್ಬಿಟ್ಟು ಏನನ್ಸುತ್ತೆ ಸರ್, ಯಾವ ಪಕ್ಷ ಗೆಲ್ಲುತ್ತೆ ಅಂತ ಕೇಳ್ತಾರಲ್ವಾ. ಸೊ ಇದನ್ನೇ ನಾವು ಸೌಲಭ್ಯ ಮಾದರಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಉದ್ದೇಶಿತ ಮಾದರಿ ಜಡ್ಜ್ಮೆಂಟಲ್ ಆರ್ ಪರ್ಪಸಿವ್ ಸ್ಯಾಂಪ್ಲಿಂಗ್. ಜಡ್ಜ್ ಅಂದರೆ ನಿಮ್ಗೆಲ್ರಿಗೂ ಜಡ್ಜ್ ಗೊತ್ತೇ ಇದ್ದಾರೆ. ಅವ್ರ ಹತ್ರ ನಾಲೆಡ್ಜ್ ಇರುತ್ತೆ. ಅವರ ನಾಲೆಡ್ಜ್ ಬೇಸ್ ಮೇಲೆ ಅವ್ರ ತೀರ್ಮಾನಗಳನ್ನು ಕೊಡ್ತಾರೆ ಅಥವಾ ಸಜೆಷನ್ಸ್ನ ಕೊಡ್ತಾರೆ. ಓವರ್ ಆಲ್ ಆಗಿ ಹೇಳೋದಾದರೆ, ಯಾರ ಹತ್ರ ನಾಲೆಡ್ಜ್ ಇರುತ್ತೋ ಅವ್ರ ಹತ್ರ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದನ್ನೇ ಉದ್ದೇಶಿತ ಮಾದರಿ ಜಡ್ಜ್ಮೆಂಟಲ್ ಆರ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಹಿಮಗುಂಡಿ ಮಾದರಿ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಏನಪ್ಪ ಈ ಹಿಮಗುಂಡಿ ಮಾದರಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ, ನೀವು ಯಾರ ಹತ್ರ ಆದರೂ ಒಬ್ರ ಹತ್ರ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಕೇಳ್ತಾ ಇರ್ತೀರಾ. ಸೊ ಅವ್ರಿಗೆ ಗೊತ್ತಿದ್ದಷ್ಟು ಅವ್ರು ಹೇಳಿಬಿಟ್ಟು ಇನ್ನೂ ಮಾಹಿತಿಗಾಗಿ ನೀವು ಇನ್ನೊಬ್ಬರ ಹತ್ರ ಹೋಗಿ ಅಂತ ಅವ್ರು ಕಳಿಸ್ಕೊಡ್ತಾರೆ. ಓವರ್ ಆಲ್ ಆಗಿ ಹೇಳೋದಾದರೆ, ನೀವು ಯಾರ ಹತ್ರ ಆದರೂ ಮಾಹಿತಿ ಕೇಳ್ತಾ ಇರಬೇಕಾದ್ರೆ ಅವ್ರು ಇನ್ನೊಬ್ಬ ವ್ಯಕ್ತಿನ ಸಜೆಸ್ಟ್ ಮಾಡ್ತಾರಲ್ವಾ. ಸೊ ಇದನ್ನೇ ಹಿಮಗುಂಡಿ ಮಾದರಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ನಿಗದಿತ ಪ್ರಮಾಣದ ಮಾದರಿ ಕೋಟಾ ಸ್ಯಾಂಪ್ಲಿಂಗ್. ನಾನಾಗಲೇ ನಿಮಗೆ ಪದರಿತ ಮಾದರಿ ಹೇಳಿದೆ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸೊ ಅದೇ ರೀತಿ ಇದು ಕೂಡ ಆಗಿರುತ್ತೆ ಕೋಟಾ ಸ್ಯಾಂಪ್ಲಿಂಗ್. ಅಂದರೆ 50 ಮೇಲ್ಸ್ ಇರ್ತಾರೆ, 50 ಫೀಮೇಲ್ಸ್ ಇರ್ತಾರೆ. ಅದರಲ್ಲಿ ನೀವು ರ್ಯಾಂಡಮ್ ಆಗಿ ಯಾರನ್ನಾದರೂ ಅದರಲ್ಲಿ ಇಷ್ಟು ಜನ, ಅದರಲ್ಲಿ ಇಷ್ಟು ಜನ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ನೀವು ಇಂಟರ್ವ್ಯೂ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಇದನ್ನೇ ನಾವು ನಿಗದಿತ ಪ್ರಮಾಣದ ಮಾದರಿ ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇಷ್ಟು ನಮ್ಮ ಅಸಂಭವನೀಯ ಸಂಗ್ರಹ ವಿಧಾನದ ವಿಧಗಳು, ಟೈಪ್ಸ್ ಆಫ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇಲ್ಲಿಗೆ ನಮ್ಮ ಸಂಶೋಧನಾ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಯಾರಿಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ದಯವಿಟ್ಟು ಕಾಲ್ ಮಾಡಬೇಡಿ, ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ತುಂಬ ಜನ ಕಾಲ್ ಮಾಡ್ತಾ ಇರೋದ್ರಿಂದ ಕಾಲ್ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು
ನಾನು ವರ್ಕಲ್ಲಿ ಇರ್ತೀನಿ, ಅದರಿಂದ ನಾನು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಮ್ಮ ಟೀಮ್ ಆದಷ್ಟು ಬೇಗ ನಿಮಗೆ ಕ್ವಶನ್ ಪೇಪರ್ಸ್ ಕಳಿಸ್ಕೊಡುತ್ತೆ. ಓಕೆನಾ? ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.